ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ ಡಿ ಕೆ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ಮಾರ್ನಿಂಗ್ ನಾನು ಮಾಡಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ನಾನು ಜಸ್ಟ್ ಕಾಲೇಜಿಗೆ ಹೋಗಿ ಬಂದೆ ಅಷ್ಟೇ. ಆ್ಯಂಡ್ ಇವತ್ತು ನಾವು ನನ್ನ ಫ್ಯಾಮಿಲಿ ಹಿಂದೂ ಮಹಾಗಣಪತಿ ದಾವಣಗೆರೆ ಹಿಂದೂ ಮಹಾಗಣಪತಿ ಹೈಸ್ಕೂಲ್ ಫೀಲ್ಡಲ್ಲಿ ಏನಿದೆ ಅಲ್ಲ ಅಲ್ಲಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗೇ ಹೋಗಿದ್ವಿ, ಬಟ್ ನನ್ನ ತಮ್ಮ ಇವತ್ತು ಹಠ ಮಾಡ್ತಿದ್ದ ಅಂಥೇಳಿ ನಾನು, ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ 4 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಲ್ಲಿ ಆಟ ಆಡಬೇಕು ಅಂದ್ಕೊಂಡಿದ್ದೀವಿ, ಸಮ್ ಐಟಮ್ಸ್ನ ತಿನ್ನಬೇಕು ಅಂದ್ಕೊಂಡಿದ್ದೀವಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಗೈಸ್, ನಾವು ಎಂಟ್ರಿ ಕೊಡ್ತಿದ್ದಂಗೆ ಫುಲ್ಲು ರಶ್ ಇತ್ತು. ಆ್ಯಕ್ಚುಲಿ ಎಂಟ್ರಿಯಲ್ಲೇ ರಶ್ ಇತ್ತು. ಕಾರ್ಗಳು ಆಗಿರ್ಬೋದು, ಪಾರ್ಕಿಂಗ್ ಪ್ಲೇಸಲ್ಲಿ ತುಂಬ ಹೆವಿ ಕಾರ್ಸ್ ಇದ್ವು, ಹೆವಿ ವೆಹಿಕಲ್ಸ್ ಇದ್ವು ಅಲ್ಲಿ. ಆ್ಯಂಡ್ ಈಗ ನಾವು ಡ್ರ್ಯಾಗನ್ ಆಡಬೇಕು ಅಂದ್ಕೊಂಡಿದ್ದೀವಿ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ ಗೈಸ್, ಎಲ್ಲರೂ ಅವ್ರವ್ರ ಗುಂಗಲ್ಲಿದ್ದಾರೆ. ಆ್ಯಂಡ್ ಮಕ್ಕಳು ಮಾತ್ರ ಸಣ್ಣ ಸಣ್ಣ ಮಕ್ಕಳು ಕ್ಯೂಟಾಗಿ ಆಟ ಆಡ್ತಿರೋದನ್ನ ನೋಡಿ ತುಂಬ ಖುಷಿ ಆಯಿತು. ಕೊನೆಗೂ ನಾವು ಡ್ರ್ಯಾಗನ್ ಆಟ ಆಡೋ ಪ್ಲೇಸ್ ಹತ್ರ ಬಂದ್ವಿ. ಆ್ಯಂಡ್ ನಾವು ಒಂದ್ಸಲ ಯೋಚನೆ ಮಾಡಿದ್ವಿ ಗೈಸ್, ಹೋಗಬೇಕೋ ಬೇಡವೋ ಅಂತ. ಯಾಕಂದರೆ ಆಡಿದ್ವಿ ಲಾಸ್ಟ್ ಟೈಮ್, ಬಟ್ ಈ ಟೈಮ್ ನನಗೆ ಡೇರ್ ಇರಲಿಲ್ಲ. ಸೊ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಹೋಗಬೇಕು ಅಂತ ಮನಸ್ಸು ಇರಲಿಲ್ಲ. ಆಮೇಲೆ ಅವ್ರು ಚೀರೋದು ನೋಡಿ ನಮ್ಮಮ್ಮನೂ ಬೇಡ ಅಂದರು, ನನ್ನ ತಮ್ಮನೂ ಬೇಡ ಅಂದ. ಸೊ ನಾವು ನೆಕ್ಸ್ಟು ಜಾಯಿಂಟ್ ವೀಲ್ ಆಡೋಕ್ಕಂತ ಹೋಗ್ತಾ ಇದ್ದೀವಿ. ಅದೂ ಲಾಸ್ಟ್ ಟೈಮ್ ಆಡಿದ್ದೀವಿ, ಬಟ್ ಇನ್ನೂ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅದನ್ನು ಆಡ್ಬೋದು ಅಂತ ಗೈಸ್. ತುಂಬ ಹೆದರಿಕೆ ನನಗೆ, ಸೊ ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಗೈಸ್, ಜಾಯಿಂಟ್ ವೀಲ್ ಆಡೋಣ. ಗೈಸ್, ನಾವು ಟಿಕೆಟ್ ತೊಗೊಂಡ್ವಿ, 1 ಟಿಕೆಟ್ಗೆ 80 ರೂಪೀಸ್. ಬಟ್ ಬಕ್ರಾಗಿ ಹೋದ್ಬಿಟ್ವಿ ಗೈಸ್ ಆ್ಯಕ್ಚುಲಿ. ಯಾಕಂದರೆ ನಾನು 300 ರೂಪೀಸ್ ತೊಗೊಂಡೆ, 3 ಟಿಕೆಟ್ಸ್ ತೊಗೋಬೇಕಿತ್ತು, 240 ಆಯಿತು. ಬಟ್ ಆ ಆಂಟಿ ಅಂದರೆ ಟಿಕೆಟ್ ಕೌಂಟರಲ್ಲಿ ಇದ್ದಿರೋ ಆಂಟಿ ಏನಿರ್ತಾರಲ್ಲ, ಬರೀ 40 ರೂಪೀಸ್ ಅಷ್ಟೇ ವಾಪಸ್ ಕೊಟ್ಟರು. ಬೇಜಾರಾಯಿತು ಗೈಸ್. ಆ್ಯಂಡ್ ಈಗ ಕೊನೆಗೂ ನಾವು ಜಾಯಿಂಟ್ ವೀಲಲ್ಲಿ ಕುಂತಿದ್ದೀವಿ. ಎಕ್ಸೈಟಿಂಗ್ ಗೈಸ್, ತುಂಬ ಹೆದರಿಕೆ ನನಗಂತೂ. ಆ್ಯಂಡ್ ಆಟ ಆದಮೇಲಿನ ವೀವ್ ಇದು, ಯಾಕಂದರೆ ಆವಾಗ ನನಗೆ ಮೀಟ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ, ಫೋನ್ ತೆಗಿಯೋಕ್ಕೆ ಆ್ಯಕ್ಚುಲಿ ಮೀಟ್ ಇರಲಿಲ್ಲ. ಇದು ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ವ್ಯೂ, ಜನ ಜಾತ್ರೆ ಇದ್ದರು. ಆ್ಯಂಡ್ ಪಾರ್ಕಿಂಗ್ ಲಾಟ್ ನೋಡ್ಬೋದು, ಅಲ್ಲಿ ತುಂಬ ಹೆವಿ ವೆಹಿಕಲ್ಸ್ ಇದ್ವು. ಇದು ಹ್ಯಾಫ್ ಪಾರ್ಕಿಂಗ್, ಇದು ಇನ್ನೂ ಆ ಕಡೆ ತುಂಬ ಇದೆ ಪಾರ್ಕಿಂಗು. ಆ್ಯಂಡ್ ಗೈಸ್, ಅಲ್ಲಿ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಬಂದಾಗ ಒಂದ್ಸಲ ಬಿದ್ದಿದ್ದೆ ಗೈಸ್, ಅದಕ್ಕೆ ಈ ಸಲ ಹೋಗಲಿಲ್ಲ ನಾನು ಬ್ರೇಕ್ ಡ್ಯಾನ್ಸ್ ಆಡೋಕ್ಕೆ. ಕಾಲೆಲ್ಲ ಕೆತ್ಕೊಂಡು ಹೋಗ್ಬಿಟ್ಟಿತ್ತು. ಬಟ್ ಮಜಾ ಇರುತ್ತೆ ಗೈಸ್, ಬ್ರೇಕ್ ಡ್ಯಾನ್ಸ್ ಮಾತ್ರ ಸೈಕಾಗಿರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಆಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ಗೋಬಿ ತಿಂದ್ವಿ. ಆ್ಯಂಡ್ ಗೋಬಿ ತಿಂದು ಒಂದು ಮಿರ್ಚಿ ತೊಗೊಂಡ್ವಿ, ನನ್ನ ತಮ್ಮ ಹಠ ಮಾಡ್ದ. ಸೊ ಮಿರ್ಚಿ ಮತ್ತು ಗೋಬಿ ತಿಂದು ಮನೆಗೆ ಹೋದ್ವಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ನಾನು ಗೋಬಿ ಮತ್ತು ಮಿರ್ಚಿದು ವ್ಲಾಗ್ ಮಾಡಬೇಕಿತ್ತು, ಆಗಲಿಲ್ಲ. ಅಲ್ಲಿ ನಾವು ಹೈಸ್ಕೂಲ್ ಫೀಲ್ಡಲ್ಲಿ ಏನು ಇತ್ತಲ್ಲ ಆಟ ಆಡಬೇಕು ಬೇರೆದು ಅಂತ ಅಂದ್ಕೊಂಡ್ವಿ. ಬಟ್ ಒಂದೊಂದಕ್ಕೆ 80 ರೂಪೀಸ್ ಇತ್ತಿದ್ದರಿಂದ ನಾವು ಹೋಗಲಿಲ್ಲ ಆಟ ಆಡೋಕ್ಕೆ. ನಮ್ಮ ಅಕ್ಕ ಸಿಕ್ಕಿದ್ರು ಅಲ್ಲಿ, ಸೊ ಚೆನ್ನಾಗಿತ್ತು ಇವತ್ತಿನ ದಿನ. ಆ್ಯಂಡ್ ಗೋಬಿ ವಿಡಿಯೋ ತೆಗಿಬೇಕಿತ್ತು, ಆಗಲಿಲ್ಲ. ಬಂದಿರೋ ಎಕ್ಸೈಟ್ಮೆಂಟ್ ಅಂದಮೇಲೆ ಬಿಸಿ ಇತ್ತು ಜಾಸ್ತಿ, ಸೊ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬ್ರೇಕ್ ಡ್ಯಾನ್ಸ್ ಏನಾದರೂ ಆಡೋಕ್ಕೆ ಹೋದರೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್, ಬಾಯ್, ಲವ್ ಯು ಗೈಸ್, ಲವ್ ಯು.